ಈಗ ಹೇಗಿದೆ ಫೈನಾನ್ಷಿಯಲ್ ಕಂಡೀಷನ್? ಅಲ್ಲೇ ಬ್ಯಾಂಕ್, ATM ಇದೆ, ಕಾರ್ಗೆ ಕೆಲಸನೇ ಇಲ್ಲ, 4 ಸ್ವಿಮ್ಮಿಂಗ್ ಪೂಲ್ಗಳಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಜಿಮ್ ಇದೆ, ಅಲ್ಲೇ ಹೇರ್ ಕಟಿಂಗ್ ಸಲೂನ್ ಇದೆ, ಅಲ್ಲೇ ಆದೇಶ್ವರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆ. ನಿಮಗೆ ಆಸೆ ಇಲ್ಲದಿರ್ಬೋದು, ನಿಮ್ಮ ಮಿಸ್ಸಸ್ಸಿಗೆ? ಅವ್ರಿಗೆ ನನಗಿನ್ನ ಬರೀ ತಿಂಡಿ ಏನು ಮಾಡಲಿ, ಮಧ್ಯಾಹ್ನ ಊಟ ಏನು ಮಾಡಲಿ, ಯಾರಿಗೆ ಏನು ಕೊಡಲಿ, ಆ ಮನೆ ಕೆಲಸದವ್ರು ಬರ್ತಾರ, ಅವ್ರು ತಿಂದಿರ್ತಾರಲ್ಲ ಬೆಳಗ್ಗೆನೇ ಬರ್ತಾರೆ, ಅವ್ರು ಏನಾದ್ರು ತಿನ್ಬೇಕು ಮೊದಲು. ಆ ಕಾಲದ್ದು ನೋಡಿದ್ದೀರಿ, ಈ ಕಾಲದ್ದು ನೋಡ್ತಾ ಇದ್ದೀರಿ, ವ್ಯತ್ಯಾಸ ಏನು ಗೊತ್ತಾಗುತ್ತೆ ಸರ್? ಏನು ಇದಿಲ್ಲ ಸರ್, ಅವಾಗ ನಿಮ್ಮ ಜೊತೆ ಎಲ್ಲ ಒಡನಾಟನೇ ಬೇರೆ. ಏನುದಾ ಯಾವ ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ, ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ, ಕೂಡಿ ನಲಿವ ಆಸೆ ಮನದಿ ಮೂಡಿರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಈಗ ಹೇಗಿದೆ ಫೈನಾನ್ಷಿಯಲ್ ಕಂಡೀಷನ್? ಸರ್ ನಾನು ಹೇಳಿದ್ನಲ್ಲ, ನೆಮ್ಮದಿ, ನೆಮ್ಮದಿ, ನಿಶ್ಚಿಂತೆ. ಬೆಳಿಗ್ಗೆ ಹೇಳ್ತೀನಿ, ಮಕ್ಕಳು ಅವ್ರ ಪಾಡ್ಗೆ ಅವ್ರ ಕೆಲಸದ ಮೇಲೆ ಹೋಗ್ತಾರೆ, ಸಮಯಕ್ಕೆ ಸರಿಯಾಗಿ ತಿಂಡಿ ಮಾಡಿಕೊಡ್ತಾರೆ ಶ್ರೀಮತಿಯವರು. ಅಲ್ಲಿ ನಾನಿರೋ ಜಾಗದಲ್ಲಿ ಒಂದು ಕಿಲೋಮೀಟ್ರಷ್ಟು ಇದಿದೆ, ಕಾಡಿದೆ, ಮಧ್ಯದಲ್ಲಿ ಮಂಟಪಗಳಿದ್ದಾವೆ, ಅಲ್ಲೋ ಕುಂತ್ಕೊಳ್ತೀನಿ, ಫ್ರೀ ಆ್ಯಂಡ್ ಎಕ್ಸಸೈಸ್ ಮಾಡ್ತೀನಿ, ಓಂಕಾರ ಹೇಳ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಅಲ್ಲ ಅದಕ್ಕೆ ಮ್ಯೂಸಿಕ್ ಕೇಳ್ತೀನಿ, ಒಳ್ಳೊಳ್ಳೆ ಲಿರಿಕ್ಸು, ಅದು ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನನಗಿಷ್ಟ ಆಗಬೇಕು. ನನಗೆ ಯಾವುದಾದ್ರು ಇವಾಗ ಏನೋ ಅದರದ್ದು ಲಿರಿಕ್ಸ್ ಭಾಳ ಇಷ್ಟ ಆಗ್ಬಿಡುತ್ತೆ. ಬಾಗಿಲನು ತೆರೆದು ಸೇವೆಯನ್ನು ಕೊಡ, ಫುಲ್ ಸಾಂಗ್ ಕಲೀಲೇಬೇಕು ನಾನು, ಫುಲ್ ಲಿರಿಕ್ಸ್ ಬಯಾಟ್ ಆಗಬೇಕು. ಹಾಗೆ ಇದು ಮಾಡ್ತೀನಿ. ಅಲ್ಲೇ ಬ್ಯಾಂಕ್, ATM ಇದೆ, ಕಾರ್ಗೆ ಕೆಲಸನೇ ಇಲ್ಲ, 4 ಸ್ವಿಮ್ಮಿಂಗ್ ಪೂಲ್ಗಳಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಜಿಮ್ ಇದೆ, ಅಲ್ಲೇ ಹೇರ್ ಕಟಿಂಗ್ ಸಲೂನ್ ಇದೆ, ಅಲ್ಲೇ ಆದೇಶ್ವರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆ. ಅವರಿಗೆ ನನ್ನ ಕಿಟಕಿಯಿಂದ ಬಾಲ್ಕನಿಯಿಂದ ಅದು ಕಾಣಿಸುತ್ತೆ. ಅಲ್ಲಿರೋ ಕೆಲಸದವ್ರಿಗೆ ಏನು ಮಾಡಿದ್ರೆ ಕಲಾವಿದ ಅಂತ ಅದೊಂದು ಎಕ್ಸ್ಟ್ರಾ ಪ್ರೀತಿ ಇದ್ದೇ ಇರುತ್ತೆ. ಏನಾದರೂ ಹೇಳಿದ್ರೆ ಪಟ್ಟಂತ ಓಡಿ ಬರ್ತಾರೆ, ಇಲ್ಲ ಫೋನ್ ಮಾಡ್ತಾರೆ, ಅಮ್ಮ ಏನು ಬೇಕು, ಏನು ತಂದ್ಕೊಂಡೆ, ಏನಿದೆ. ಕಾರ್ ಎಂಟ್ರ್ ಆಗ್ತಿದ್ದಂಗೆ ಸೆಕ್ಯೂರಿಟಿನವ್ರು ಯಾರಿಗೂ ಮಾಡಲ್ಲ, ಸಲ್ಯೂಟ್ ಬಿಡ್ತಾರೆ. ಯಾಕೆಂದರೆ ಕೀರ್ತಿರಾಜ್ ತೆಗಿತಾರೆ ಗೇಟು, ಯಾರಿಗೂ ಉಂಟು, ಯಾರಿಗೆ 10 ಕೋಟಿ ಮನೇಲಿದ್ರು ಪಾರನ್ನು ನೋಡಿದ್ರೆ ಯಾವನೂ ಬರೋಲ್ಲ, ಅವನೇ ಗೇಟ್ ತಗೊಂಡು ಅವನೇ ಹಾಕ್ಕೊಂಡು ನೋಡಿದೆ. ಹಾಗಾಗಿ ಇದಿಲ್ಲ. ಆಮೇಲೆ ಇದಿಲ್ಲ ಸರ್ ನನಗೆ ಇವಾಗ ಫಾರಿನ್ ಕಂಟ್ರಿಗೆ ಹೋಗಬೇಕು. ಸಿಂಗಾಪುರ್ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್, ಹೋಗಿದ್ದೀನಿ. ದುಬೈ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್, ಹೋಗಿದ್ದೀನಿ. ಮಲೇಷ್ಯಾ ಫ್ಯಾಂಟಾಸ್ಟಿಕ್, ಹೋಗಿದ್ದೀನಿ. ಇವಾಗ ನನಗೆ ಏನು ಅಲ್ಲಿ ಥೈಲ್ಯಾಂಡ್, ದುಬೈನಲ್ಲಿ ಬುರ್ಜ್ ಖಲೀಫಾ ಹತ್ರ ನಿಂತ್ಕೊಂಡು ಅನ್ನಿಸ್ತು, ಇದಕ್ಕಿನ್ನ ಒಳ್ಳೆ ಊರು ಯಾವುದೇ ಆಗಬೇಕು. ಅಲ್ಲೋದ್ರೂ ಅದೇ ತಾನೇ ಮಾಡೋದು, ಒಂದು ರೌಂಡ್ ಹೋಗ್ತೀವಿ, ಬರ್ತೀವಿ, ಮಲ್ಕೊತೀವಿ, ಎದ್ದೇಳ್ತೀವಿ. ಆಮೇಲೆ ಇವಾಗ ಇಂಟರ್ನೆಟ್ಟಲ್ಲಿ ನೀವು ಏನು ವೈಟ್ ಹೌಸ್ ಒಳಗಡೆ ಎಲ್ಲ ಓಡಾಡ್ಬೋದು, ಇಂಟರ್ನೆಟ್ ಆಗಿ ನಿಂತ್ಕೊಂಡು ಮ್ಯೂಸಿಕ್. ಯಾವ ದೇಶ ಬೇಕು, ವಾಂಟ್ ಟು ಗೋ ಟು ಸ್ವಿಟ್ಜರ್ಲ್ಯಾಂಡ್, ಇಂಟರ್ನೆಟ್ ಸ್ವಿಟ್ಜರ್ಲ್ಯಾಂಡ್ ಸಿಟಿ ಟೂರ್ ಅಂತ ಕರ್ಕೊಂಡು ಹೋಗುತ್ತೆ ಎಲ್ಲದ್ರದ್ದು. ಆಮೇಲೆ ನನಗೆ ಇವಾಗೊಂದು ವಾಚ್ ತೊಗೊಳ್ಬೇಕು, ಒಂದು ಏನೋ ದೊಡ್ಡ ಮೊಬೈಲು ಕಾಸ್ಟ್ ತೊಗೊಂಡು, ಯಾವುದು ಇಲ್ಲದೇ ಇಲ್ಲ. ವಾಂಟ್ಸ್ ಅನ್ನೋದೇ ಇಲ್ಲ ಸರ್, ಡಿಸೈರ್ಲೆಸ್. ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸುಧಾ ಮೇಡಮ್ ಅವರು, ಸುಧಾ ನಾರಾಯಣಮೂರ್ತಿ ಅವರು, ಇನ್ಫೋಸಿಸ್, ಅವರೆಲ್ಲ ಕಾಶಿಗೆ ಹೋದ್ರಂತೆ. ಅಲ್ಲಿ ಅವ್ರು ಹೇಳಿದ್ರಂತೆ, ಇಲ್ಲಿ ಒಂದು ಪದ್ಧತಿ ಇದೆಯಮ್ಮ, ನೀವು ಕಾಶಿಗೆ ಬಂದು ಸ್ನಾನ ಮಾಡಿದ್ಮೇಲೆ ನೀವು ಏನಾದರೂ ಒಂದು ಬಿಟ್ಟು ಹೋಗಬೇಕು, ನಿಮ್ಗೆ ಇಷ್ಟವಾದದ್ದನ್ನು ಬಿಟ್ಟು ಹೋಗಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಇಷ್ಟವಾದದ್ದು ಏನು, ಮನುಷ್ಯನಿಗೆ ಏನು ಭಾಳ ಇಷ್ಟ, ಆಸೆಗಳು, ಆ ಡಿಸೈರ್ನೇ ಬಿಟ್ಬಿಟ್ಟೆ ಅಲ್ಲಿ ಅಂತ. ಇದುವರೆಗೂ ಒಂದು ಸೀರೆ ಕೊಂಡಿಲ್ಲ ನಾನು, ಇದುವರೆಗೂ ಒಂದು ಚಿನ್ನದ ಇದು ಕೊಂಡಿಲ್ಲ ನಾನು, ಬಿಟ್ಬಿಟ್ಟೆ. ಹೌ ಹ್ಯಾಪಿ ಯು ಆರ್. ಒಂದು ಎಲ್ಲೋ ಒಂದು ಕಡೆ ಮಗಳ ವಿಷಯದಲ್ಲಿ ಶಿ ವೆಲ್ ಸೆಟಲ್, ನೋ ಪ್ರಾಬ್ಲಮ್. ಮಗ ನಮ್ಮ ಚಿತ್ರರಂಗದಲ್ಲಿ ಒಂದು ದಡ ಸೇರಬೇಕು ಅಂದರೆ ಹೋಗ್ತಾ ಇದ್ದಾನೆ. ಪಿಕ್ಚರ್ಗಳು ಇದ್ದಾವೆ, ಅದನ್ನು ನೋಡಿದವರೆಲ್ಲ ಇವಾಗ ಹಳೇ ಇವರು ಮ್ಯಾನೇಜರ್ಗಳು ಅವರು ಇವರು ಅವ್ನ ಪಿಕ್ಚರ್ ಕೆಲಸ ಮಾಡಿರ್ತಾರಲ್ಲ, ನಾನು ಮಾಡ್ಬೇಕಾದ್ರೆ ಅಲ್ಲಿ ಬರ್ತಾರಲ್ಲ, ಅಣ್ಣ ಏನಣ್ಣ ನಿಮ್ಮ ಮಗನ ಎಷ್ಟು ಚೆನ್ನಾಗಿ ಸಾಕಿದ್ದೀರಣ್ಣ, ಎಂಥ ಒಳ್ಳೆ ಬುದ್ಧಿ, ಒಂದು ಚೂರು ಇದಿಲ್ಲ. ಯಾಕೆಂದರೆ ನಾವು ಅದೇ ರೀತಿ ನಡ್ಕೊಂಡಿರೋರು. ಒಬ್ಬ ಕಾಫಿ ಕೊಡೋ ಪ್ರೊಡಕ್ಷನ್ ಅಸಿಸ್ಟೆಂಟ್ಗಾದ್ರೂ
ಯಾವತ್ತೂ ಬಾರ ಯಾವತ್ತೂ ಕರೋದು. ಚಿನ್ನ ಬಾಮ್ಮ ಇಲ್ಲ ಒಂದು ನಿಮಿಷ, ಮೊದಲೇ ಹೆಸರು ಕೇಳ್ಕೊಂಡು, ನಿಮ್ಮ ಹೆಸರೇನು? ರಂಗಣ್ಣ, ರಂಗ ಅಂತ. ಚಿನ್ನ ರಂಗಣ್ಣ ಏನು ಕಳ್ಕೊಳೋದು. ಇವಾಗ ನೀವು ಕೆಲಸದಮ್ಮನಿಗೆ ಇಲ್ಬಾ ಅಲ್ಬಾ ಅಂದರೆ ಯಾಕೆ ಹಿಂಗೆ ಸಿಡಿಸಿಡ ಅಂತ, ಅದ್ರ ಬದಲು ಅಮ್ಮನಿಗೇನು ಹೆಸರಿರುತ್ತೆ. ಕಂಬ ಒಂದು ನಿಮಿಷ ಬರ್ತೀರಾ ಅಂದ್ಬಿಟ್ರೆ ಅವಳದು ನಿಮ್ಮ ಬಗ್ಗೆ ಚಿಂತನೆ ಎಲ್ಲೋ ಹೋಗ್ಬಿಡುತ್ತೆ. ನಿಮ್ಮ ಕಾಲು ಬೇಕಾದ್ರೆ ತೊಳೆದು ಬಿಡ್ತಾರೆ. ಅಮಿತಾಬ್ ಬಚ್ಚನ್ ಎಷ್ಟು ವಯಸ್ಸು ಸರ್? ನಿಮಗೆ ಆಸೆ ಇಲ್ಲದಿರ್ಬೋದು, ನಿಮ್ಮ ಮಿಸ್ಸಸ್ಸಿಗೆ? ಅವ್ರಿಗೆ ನನಗಿನ್ನ ಬರೀ ತಿಂಡಿ ಏನು ಮಾಡಲಿ, ಮಧ್ಯಾಹ್ನ ಊಟ ಏನು ಮಾಡಲಿ, ಯಾರಿಗೇನು ಕೊಡಲಿ, ಆ ಮನೆ ಕೆಲಸದವ್ರು ಬರ್ತಾರೆ. ಅವ್ರು ತಿಂದಿರ್ತಾರಲ್ಲ, ಬೆಳಗ್ಗೆನೇ ಬರ್ತಾರೆ. ಅವ್ರೇನಾದ್ರು ತಿನ್ನಬೇಕು ಮೊದಲು. ಅದು ನಾವು ಫ್ರಿಡ್ಜಲ್ಲಿ ಇಟ್ಟಿದ್ರು ಬಿಸಿ ಮಾಡಿ ತಿನ್ನ ಇಲ್ಲ, ನಮ್ಮದು ತಿಂಡಿ ಆದ ತಕ್ಷಣ ಅವ್ರಿಗೆ ಫಸ್ಟ್ ಕೊಡಬೇಕು. ಕಸ ತೊಗೊಂಡು ಹೋಗ್ತಾರಲ್ಲ ಫ್ಲ್ಯಾಟಲ್ಲಿ ಬಂದು, ಅವ್ರಿಗೆ ಟಿಫನ್ ಕರಿಯರೆಲ್ಲ ಇಟ್ಟಿರೋದು. ನಾನು ಒಂದೊಂದು ಸಾರಿ ಇವರು ಹಿಂದೊಂದು ದಿವಸದ್ದು ಏನಾದರೂ ಇಟ್ಟಿದ್ರೆ ಅವ್ರಿಗೆ ಹೇಳ್ತೀನಿ, ನೋಡಿ ಚೆನ್ನಾಗಿದ್ದರೆ ಊಟ ಮಾಡಿ, ಚೆನ್ನಾಗಿಲ್ಲ ಅಂದರೆ ಎಲ್ಲಾದರೂ ಹಾಕ್ಬಿಡಿ, ತಿನ್ನೋಕೆ ಹೋಗ್ಬಿಡಿ, ಇದು ಮಾಡಿದ್ದಾರೆ ಇದು ಅಂತ ಹೇಳಿ. ಇಲ್ಲ ಒಂದು ಹಣ್ಣು ಒಂದು ಯಾರಾದರೂ ಆನ್ಲೈನ್ನವರು ಡೆಲಿವರಿಗೆ ಬರ್ತಾರಲ್ಲ, ಅವ್ರಿಗೇನಾದರೂ ಒಂದು ಹಣ್ಣು ಕೊಡಬೇಕು. ಇಲ್ಲ ಒಂದು ಆ್ಯಪಲ್ಲು, ಇಲ್ಲ ಒಂದು ಬಾಳೆಹಣ್ಣು, ಒಂದಿದು. ಒಳ್ಳೆ ಮನಸ್ಸು. ಅಷ್ಟು ಬಿಟ್ಟರೆ ಬಾಕಿದವ್ರಿಗೇನು, ನಾನು ಇವಾಗ ಫಂಕ್ಷನ್ಗೆ ಹೋಗ್ತಿದ್ದೀನಿ, ಧರ್ಮದ್ದು ಇದು, ಇಲ್ಲ ಯಾವುದೋ ಮದುವೆಗೆ ಹೋಗ್ತಿದ್ದೀನಿ, ಈ ಥರ ಒಡವೆ ಹಾಕ್ಕೋಬೇಕು, ಆ ಥರ ಒಡವೆ ಎಂತ ಇಲ್ಲ. ಅವರು ಇದು ಸೀರೆ ಅಂತೂ ಉಡೋದು. ಆವಾಗ ಸ್ವಲ್ಪ ದಿವಸ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಸೀರೆ ಉಡಲಿಕ್ಕೆ, ಗುಜರಾತಿ ಸ್ಟೈಲ್ ಉಡಿಸ್ತಾಯಿದ್ದೆ. ಆವಾಗ ರೈಟ್ ಸೈಡು ಸೆರಗಿ ಬಿಡುತ್ತೆ, ಕಾಣಲ್ಲ. ಅದು ಉಟ್ಕೊಂಡು ಆ ಥರ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಅವ್ರು ಎಡಗೈ ಕೊಟ್ಟರೆ, ಏನಮ್ಮ ಆ ಕೈ ಅಂತ, ಅವರು ಇಲ್ಲ ಕೈ ಅಂದರೆ ಅವ್ರ ಪಾಪ ಅರ್ಚಕರಿಗೆ ಒಂಥರ ಇದಾವೆ. ನಾವು ಅಲ್ಲೆಲ್ಲ ಇದಕ್ಕೆ ಥೈಲ್ಯಾಂಡ್ಗೆ ಹೋಗಿದ್ದಾಗ ಸೆಕ್ಯೂರಿಟಿ ಚೆಕ್ಕಲ್ಲಿ ಬಲಗೈನಲ್ಲಿ ಹೆಬ್ಬೆಟ್ಟು ಒತ್ತಬೇಕು. ನೋ ರೈಟ್ ಹ್ಯಾಂಡ್ ನೋ ರೈಟ್ ಹ್ಯಾಂಡ್ ಅಂದ್ರೆ ಇವರು ಮೇಡಮ್ ಪಾಪ ಕಣ್ಣೆಲ್ಲ ಕೆಂಪಾಗೋಗ್ತವೆ. ತಮಾಷೆಯಾಗಿ ಮಾತಾಡ್ತೀವಿ ಸರ್, ಅವ್ರು ಹಂಗೆ ಮಾತಾಡೋದು. ಹೌದು. ನಾವಿವಾಗ ನೈಟ್ ಆಪ್ರೇಷನ್ ಆಯಿತು, ಇಲ್ಲಿವರೆಗೂ ಕ್ಲೀನ್ ಮಾಡಿಬಿಡ್ತೀವಿ ಅಂತ ಡಾಕ್ಟ್ರು ತೊಗೊಂಡ್ರು, ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿದ್ರು, ಮಲಗಿಸಿದ್ದಾರೆ ಸರ್. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಕಣ್ಣೀರು ಹಾಕ್ಕೊಂಡು ಬರ್ತಿದ್ದಾರೆ ನಮ್ಮ ಬಂಧು ಮಿತ್ರರು. ಈ ಅಮ್ಮ ದಟ್ ನೆಕ್ಸ್ಟ್ ಸೀಟ್ ದಟ್ ಮಟನ್ ಪೀಸಸ್ ವಾಸ್ ದೇರ್ ನೋ ಅಂತ ನಕ್ಕೊಂಡು ಮಾತಾಡ್ತಿದ್ದಾರೆ ನಮ್ಮ ಹತ್ರ. ದಟ್ ವೇ ಐ ಆಮ್ ಲಕ್ಕಿ. ಯಾರಾದರೂ ನಾನಿಷ್ಟು ಸುಂದರಿಯಾಗಿದ್ದೀನಿ, ನನಗೆ ಹೀಗಾಗೋಯ್ತು ಅಂದರೆ ಸೈಕಲಾಜಿಕಲಿ ಏನಾದರೂ ಅವ್ರು ಇದಾಗ್ಬಿಟ್ಟಿದ್ರೆ, ಮಾನಸಿಕವಾಗಿ ನೊಂದುಬಿಟ್ಟಿದ್ರೆ ನರಕ ಆಗ್ಬಿಡೋದು ಜೀವನ. ಅವರು ಒಂದು ದಿವಸ ನೀವು ಇನ್ನೊಂದು ಮಾತು ಹೇಳಿದ್ರಿ, ನಿನಗೆ ಒಂದು ಕೈ ಹೋದ್ರೆ ಅಂತ ಮೂರು ಕೈ ಇಲ್ವಾ ಅಂತ. ಎಸ್, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಅಂದರೆ ನಿಮ್ಗೇನು ಬೇಕು ಅಂದರೆ ನನ್ನ ಎರಡು ಕೈ ಇದೆ ಅಷ್ಟೇ. ಮುದ್ದೆ ಮಾಡಬೇಕಾ, ಕುಂತ್ಕೊಂಡು ಮುದ್ದೆ ತಿರುತ್ತೀನಿ ನಾನು. ಏನು ಮಾಡಿ ಮಿಕ್ಸಿನಲ್ಲಿ ಇದಿಲ್ಲ, ಕರೆಂಟ್ ಬಂದಿಲ್ಲ, ನಾನು ಒಳಕಲ್ಲಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿ, ರುಬ್ತೀನಿ, ರುಬ್ಬಿ ಮಾಡಿಕೊಡ್ತೀನಿ. ನಿಮ್ಗೇನು ಬೇಕದು. ಯಾಕಂದರೆ ನಾನು ಯಾವಾಗಲಾದರೂ ಒಂದು ಸಾರಿ ಏನಾದರೂ ಪಾರ್ಸಲ್ ಇಟ್ಕೊಂಡು ಮನೆಗೆ ಬಂದಾಗ, ಬಲಗೈನೆಲ್ಲ ಪಾರ್ಸಲ್ ಇಟ್ಕೊಂಡಿರ್ತೀನಿ, ಕೀ ತೆಗೆದು ಲೆಫ್ಟಲ್ಲಿ ಓಪನ್ ಮಾಡ್ಬೇಕಾದ್ರೆ ಆಗೋ ಕಷ್ಟ ಅವ್ರಿಗೆ ಜ್ಞಾಪಕ ಬರ್ತಾನೆ. ನಮ್ಗೆ ಇದೇ ಇಷ್ಟು ಕಷ್ಟ ಆಗ್ಬೇಕಾದ್ರೆ ಅವರು ಪ್ರತಿಯೊಂದು ಕೆಲಸದಲ್ಲಿ ಎಷ್ಟು ಕಷ್ಟಪಡ್ತಿರ್ಬೋದು. ಇಲ್ಲ ಕಷ್ಟ ಇಲ್ಲ, ಏನು ಬೇಕು ಐರನ್ ಮಾಡ್ತಾರೆ ಒಂದಕ್ಕೆ. ಎಲ್ಲ ನನ್ನ ಮಗನ ಬಟ್ಟೆನೂ ಐರನ್ ಮಾಡ್ತಾರೆ, ನಮ್ಮ ಮೊಮ್ಮಕ್ಕಳ ಬಟ್ಟೆನೂ ಅವ್ರ ಬಟ್ಟೆನೂ ಎಲ್ಲ ಐರನ್ ಮಾಡ್ತಾರೆ. ದಟ್ ಈಸ್ ಮೆಂಟಲಿ ಸರ್. ಇದು 1988, 12-25-37 ವರ್ಷ ಹಾಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ, ಅದೊಂದು ಅದೃಷ್ಟ. ಆಮೇಲೆ ಯಾವುದಕ್ಕೂ ಏನಕ್ಕೂ ಸಿಕ್ಕಾಪಟ್ಟೆ ಇದಿಲ್ಲ, ನನಗೆ ಇದೇ ಬೇಕು ಅದೇ ಬೇಕು ಅದೇ, ವಾಟ್ ಎವರ್ ಇಸ್ ದೇರ್ ಈಸ್ ಹ್ಯಾಪಿ ಅಲ್ಲಿ. ಆಮೇಲೆ ಅವ್ರಿಗೆ ಎಲ್ರಿಗೂ ಒಂದು ಉಪ್ಪಿನಕಾಯಿ ಹಾಕಿದ್ರೆ ಅಲ್ಲಿ ಕೆಳಗಡೆ ಯಾರು ಆದ್ರೂ ಫ್ರೆಂಡ್ಸ್ಗೆಲ್ಲ ಒಂದು ರೆಡಿ ಮಾಡಿ ಅವ್ರಿಗೆ ಪಿಕಲ್ ಆಂಟಿ ಅಂತಲೇ ಕರೀತಾರೆ ಅಷ್ಟೇ. ಆಮೇಲೆ ಅವ್ರಿಗೆ ತಿನ್ನಿಸ್ಬೇಕು.
ಅಂಬರೀಷ್ ಅವರು, ಸುದೀಪ್ ಅವರು, ದರ್ಶನ್ ಎಲ್ಲ ಚಿಕನ್ ಗೀಕನ್ ತಿಂದು ಬೆಳ್ಳೆಲ್ಲ ಅವ್ರು ಮೀಟ್ ಮಾಡಿದಾಗೆಲ್ಲ ಅಂಕಲ್ ಐ ವಾಂಟ್ ಆಂಟೀಸ್ ಚಿಕನ್ ಚಿಲ್ಲಿ ಚಿಕನ್ ಇದು ಅಂತ ಇದು ಮಾಡ್ತಾರೆ. ಆ ಥರ ಚೆನ್ನಾಗಿ ಮಾಡಿ ಊಟ ಮಾಡಿಸ್ಬೇಕು ಎಲ್ಲರೂ. ಅವ್ರು ಪ್ಯೂರ್ ವೆಜಿಟೇರಿಯನ್, ರುಚಿನೂ ನೋಡಲ್ಲ. ಹೆಂಗೆ ಮಸಾಲೆ ನಮಗೆ ಕರೀತಾರೆ, ಸ್ವಲ್ಪ ನೋಡಿ ಅದು ಹೆಂಗಿದೆ ಅಂತೇಳಿ. ನಾನ್ ವೆಜ್ ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ಕೊಳ್ತಾರೆ. ಫಿಶ್ ಬೇಕಾ, ಇದು ಬೇಕಾ, ಅದು ಏನು ಯಾವುದಕ್ಕೂ ಇದಿಲ್ಲ, ಅವ್ರು ತಿನ್ನಲ್ಲ. ಚಕ್ಲಿ ಗಿಕ್ಲಿ ಎಲ್ಲ ಮಾಡ್ತಾರೆ ಅವ್ರು. ಅದನ್ನು ಮೊಮ್ಮಗಳು ಬಂದರೆ ಸ್ಕೂಲಿಂದ ಏನಾದರೂ ಕೊಡಬೇಕು ಅಂತೇಳಿ ಚಕ್ಲಿ ಇರ್ಬೋದು, ಇದು ಸಣ್ಣಗೆ ಉಪ್ಪಿನಕಾಯಿ, ಅವರೇ ಉಪ್ಪಿನಕಾಯಿ, ಅದು ಉಪ್ಪಿನಕಾಯಿ ಹಾಕುವಾಗ ಕೆಲಸದವ್ರ ಕೈಲಿ ಮಾಡಿಸ್ತಾರೆ. ಇಲ್ಲ ಅಂದರೆ ನಮ್ಮನ್ನು ಕರೀತಾರೆ. ಇಲ್ಲ ಅವರು ಒಂದು ಮಾವಿನ ಹಣ್ಣು ತಿನ್ನಬೇಕು ಅಂದರೆ ನಾವೆಲ್ಲ ಮೊದಲೇನು ಮಾಡ್ತಾಯಿದ್ವಿ, ಮಾವಿನ ಹಣ್ಣು ಇಸ್ಕಿ ಸಾಫ್ಟ್ ಮಾಡಿ ತೊಟ್ಟು ತೆಗೆದುಬಿಟ್ಟು ಚೀಪ್ತಾ ಇದ್ವಿ. ಇವಾಗ ನೀವು ಮಾವಿನ ಹಣ್ಣು ತಿನ್ನೋಂಗೆ ಇಲ್ಲ ಆ ಥರ. ಯಾಕಂದರೆ ಅದು ಏನು ಹುಳುಗಳು ಬಿದ್ದಿರ್ತಾವೋ, ಅರ್ಧಂಬರ್ಧ ಕಾಯಿಗಿರ್ತದೆ, ಇದನ್ನು ಒಳ್ಳೆ ಬರೋದೇ ಇಲ್ಲ. ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿರೋದು ಅದು ಆ ಥರ ಚೀಪ್ಲೇ ಬೇಡಿ, ಬಾಯಿನಲ್ಲಿ ಕಟ್ ಮಾಡಿ ತಿನ್ನಬೇಕು. ಯಾರೂ ಇಲ್ಲ ಅಂದಾಗ ಮಧ್ಯಾಹ್ನ ಊಟ ಮಾಡಿದೆ, ಆ ಕೆಲಸದವ್ರು ಯಾರೂ ಇರೋಲ್ಲ. ಅವಾಗ ನಮಗೆ ಇದನ್ನು ಕಟ್ ಮಾಡಿಬಿಡಿ ಅಂತ ನಾವು ಕಟ್ ಮಾಡೋದು, ಪೀಸೆಲ್ಲ ತೆಗೆದು ಕೊಡೋದು, ವಾಟನ ನಾವು ತಿಂದ್ಬಿಟ್ಟು. ಎರಡು ಪೀಳಿಗೆನ ನೀವು ನೋಡಿದ್ದೀರಿ. ಹೌದು. ಯಾರೋ ನಮ್ಮ ಪ್ರೆಸ್ ಮೀಟಿಗೆ ಸಂಬಂಧಪಟ್ಟು ಆ ಕಾಲದ್ದು ನೋಡಿದ್ದೀರಿ, ಈ ಕಾಲದ್ದು ನೋಡ್ತಾ ಇದ್ದೀರಿ ಅಲ್ವಾ? ವ್ಯತ್ಯಾಸ ಏನು ಗೊತ್ತಾಗುತ್ತೆ ಸರ್? ಏನು ಇದಿಲ್ಲ ಸರ್, ಎಂಥದ್ದು ವ್ಯತ್ಯಾಸ ಅಂದರೆ ಅವಾಗ ನಮ್ಮದು ಸ್ಪೆಷಲ್ಲಾಗಿ ನಿಮ್ಮ ಜೊತೆ ಎಲ್ಲ ಒಡನಾಟನೇ ಬೇರೆ ಇತ್ತು. ಹೌದು, ನಾವು ಪ್ರಪಂಚ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ. ರಾಮಣ್ಣ ಕುಲಕರ್ಣಿಯವರು, ರಾಮಣ್ಣವರು, ನಾವು ಕುಂತ್ಕೊಂಡ್ರೆ ಆ ಹಿಂದಿ ಇನ್ನೊಂದು ಪಿಕ್ಚರ್, ಆ ಆ್ಯಕ್ಟರ್ ಬಗ್ಗೆ, ಇದ್ರ ಬಗ್ಗೆ. ಆಮೇಲೆ ಏನೇನು ಇವಾಗ ರಾಮಚಂದ್ರ ಅವರು ಹೇಳೋರು, ಹೀರೋಯಿನ್ಗೆ ನೀವೇ ಡ್ರೆಸ್ ಸೆಲೆಕ್ಟ್ ಮಾಡಿಬಿಡಿ. ಆ ಡ್ರೆಸ್ ಸೆಲೆಕ್ಟ್ ಮಾಡಿಕೊಟ್ರೆ ಅವ್ರ ತಾಯಿ ಆ ಕಾಸ್ಟ್ಯೂಮರ್ ಕರ್ಕೊಂಡೋಗಿ ನಾನು ಸೆಲೆಕ್ಟ್ ಮಾಡ್ತಂದ್ರೆ ಅವ್ರ ತಾಯಿ ನನ್ನ ಕೈ ಮುಗಿಯೋರು. ಎಂಥ ಚಂದ ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀರ ಇದು ಅದು. ಆಮೇಲೆ ವಿಮರ್ಶೆಗಳು ಮಾಡ್ತಾಯಿದ್ವಿ ನಾವು. ಆ ಪಿಕ್ಚರ್ ಇಲ್ಲ ಸರ್, ಸ್ವಲ್ಪ ಎಡಬಟ್ ಆಯಿತು, ಹಿಂಗೆ ಸ್ವಲ್ಪ ಹೀರೋಯಿನ್ನದ್ದು ಏನೋ ಸೂಟ, ಇದೆಲ್ಲ ಮಾಡ್ತಾಯಿದ್ವಿ. ಇವಾಗ ನಾವು ಹಿರಿಯರಾಗ್ಬಿಟ್ಟಿದ್ರು ಅಂತನೋ ಯಾರು ಮಾತಾಡೋಲ್ಲ, ನಮಗೂ ಭಯ. ಯಂಗ್ಸ್ಟರ್ಸು ಯಾರು ಯಾವ ಪೇಪರ್ನಲ್ಲಿದ್ದಾರೆ ಗೊತ್ತು, ಯಾರು ಪ್ರತಿಯೊಂದು ಸುಬ್ರಾಯರಿದ್ದಾರೆ, ಖಾದ್ರಿ ಶಾಮಣ್ಣ ಅವರಿಂದ, ಖಾದ್ರಿ ಶಾಮಣ್ಣ ಅವರು ಯಾವುದಕ್ಕಿದು ಸಂಯುಕ್ತ ಕರ್ನಾಟಕ, ಪ್ರಜಾಮತ ರಾಮಚಂದ್ರ, ಇದು ರುಕ್ಕೋಜಿ ಅವ್ರದ್ದು ಒಂದು ಮ್ಯಾಗ್ಝಿನ್ ಬರ್ತಾ ಇತ್ತಲ್ಲ, ಯಾವುದು ತಾರಾನ, ಚಿತ್ರತಾರನ, ಅದು ರೂಪತಾರಾಗ ಅವರು ಬರುತ್ತೆ. ರೂಪತಾರ ಅವ್ರು ಬರೀತಾಯಿದ್ರು. ಒಂದು ನಮ್ಮ ಇಂಟರ್ವ್ಯೂ ಒಂದು ಇಂಟರ್ವ್ಯೂ ಇಲ್ಲ, ಆರ್ಟಿಸ್ಟ್ ಇಂಟರ್ವ್ಯೂದೆಲ್ಲ ಬರೆಯೋದು. ಈಗ ಯಾರು ಹರೀಶ್ ಒಬ್ಬೋದು, ಅವಾಗ ಹರೀಶ್ ಸಿಗ್ತಾರೆ, ಮೈಸೂರು ಹರೀಶ್ ಇದ್ದಾರೆ. ನಮ್ಮ ಅಲ್ಲ ಈಗಿನ ಹುಡುಗರ ಹೆಸರು ಹೇಳಿ. ಈಗ ಇಲ್ಲ, ಸಂಬಂಧನೇ ಇಲ್ವಲ್ಲ ಸರ್ ಇವಾಗ. ಅವಾಗ ನಮ್ಮದು ಹೆಡ್ ಕ್ವಾರ್ಟರ್ಸು, ನಮಗೆ ಚಿತ್ರರಂಗದವರಿಗೆ ಮಂತ್ರಾಲಯ ಅಂದರೆ ಗಾಂಧಿನಗರ. ನಾವು ಸುಮ್ಮನೆ ಹೋಗ್ಬಿಟ್ಟು ಗ್ರೀನ್ ಹೌಸು ಗಾಂಧಿನ ಅಲ್ಲಿ ಸುಮ್ಮನೆ ಹೋಗ್ಬಿಟ್ಟು ನಾವು ಇಲ್ಲಿ ಏನೋ ಡಿಸ್ಕಷನ್ನು, ಸ್ಕ್ರಿಪ್ಟ್ ವರ್ಕ್ ನಡೀತಾ ಇರ್ತದೆ, ನಾವು ಮಾಡ್ತಾಯಿರ್ತೀವಿ. ಬಾಬು ಅವರಲ್ಲೇ ರೂಮಲ್ಲಿ ಇರ್ತಾರೆ, ಅವ್ರು ಇನ್ನೂ ಇಲ್ಲ, ಬಾಬು ರೆಡಿ ಆಗಿಲ್ಲ, ಎಲ್ಲೋಗಿದ್ದಾನೆ. ಸುಮ್ಮನೆ ಹೋಗಿ KCN, ಈಶ್ವರಿ ಪಿಕ್ಚರ್ಸ್, ಗುರುಜ್ಯೋತಿನೆಲ್ಲ ಹೋದರೆ 2 ಪಿಕ್ಚರ್ ಬುಕ್ ಆಗಿಬಿಡೋದು ಸರ್. ದಟ್ ವಾಸ್ ಅವರ ಮಂತ್ರಾಲಯ ಅದು. ಇವಾಗ ಅದು ಇದು ಕಲ್ಚರ್ ಇಲ್ವಲ್ಲ ಅದು. ಆಮೇಲೆ ಒಂದು ಪಿಕ್ಚರ್ ರಿಲೀಸ್ ಆಯಿತು ನಮ್ಮದು, ಅದೊಂದೇನೋ ಪಾರ್ಟಿ ಆಯಿತು ಗ್ರೀನ್ ಹೌಸ್ನೆಲ್ಲ ಎಲ್ಲ. ಅಲ್ಲಿಗೆ ನೀವಿಬ್ಬರು ಬಂದು ಕೇಳ, ನಾಳೆ ಎಲ್ಲಿ ಸಿಗ್ತಮ್ಮ, ಇದಕ್ಕೆ ಅಭಿಮಾನಿ ಸ್ಟುಡಿಯೋಗೆ ಬಂದ್ಬಿಡು, ಅಲ್ಲಿ ಇದು ಸುವರ್ಣ ಇದ್ದಾನೆ, ಒಂದು ಇದು ಅಮ್ಮ ಕೊಟ್ಬಿಡು, ಒಂದು ಇಂಟರ್ವ್ಯೂ ಮಾಡ್ಬಿಡೋಣ ಅಂದ ಹಾಗೆ ಇರ್ತಾಯಿತ್ತು. ಇವಾಗ ಯಾರು ಬರ್ತಾರೆ ಚಾನಲ್ನಲ್ಲಿ ಯಾವ್ದಾದ್ರು ಇಂಟರ್ವ್ಯೂ ಇದು ಅಂತೇಳಿ ಅದು ಮಾಡಿ ಮುಗಿಸೋದು. ಮಸ್ಟ್ ಬಿ ದಟ್ ಏಜ್ ಡಿಫ್ರೆನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳು ಬರ್ತ್ಡೇ ಪಾರ್ಟಿ ಮಾಡ್ತಾರೆ, ಅವ್ರದ್ದಿರ್ಬೋದು ನಮ್ಮದಿರ್ಬೋದು. ನಮ್ಮ ಜೊತೆ ಎಷ್ಟೊತ್ತಿರಬೇಕು ಅಷ್ಟೊತ್ತಿರ್ತಾರೆ, ಬಾಕಿ ಅವ್ರದ್ದೇನೋ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ಅವರು ಹೇಗೆ ಮಾಡ್ಕೊತಾರೋ ಏನು ಮಾಡ್ತಾರೋ ಅದು ನಮ್ಗೆ ಹಿಡಿಸದೇ ಇರ್ಬೋದು. ಅದನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಕೆಲವರು ಸಂಕುಚಿತ ಭಾವನೆ ಇರೋರು ಅಂದ್ಕೋಬೋದು. ನೋ, ಇಟ್ ಈಸ್ ನಾಟ್ ಅವಾಯ್ಡಿಂಗ್ ಅಲ್ಲ, ನಾವೇ ಅವಾಯ್ಡ್ ಮಾಡಬೇಕು ಅದನ್ನೆಲ್ಲ. ಅವ್ರಿಗೇನೋ ನಾನು
ಗೋವಾಗಿ ಇವಾಗ ಹೋದರೆ ನನ್ನ ಮಕ್ಕಳ ಫ್ರೆಂಡ್ಸ್ನೊಂದಿಬ್ಬರು ಹಾಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಯಾಕಂದ್ರೆ ಅವ್ರು ಎಷ್ಟೊತ್ತು ಅಂತ ನಮ್ಮ ಜೊತೆಯಲ್ಲೇ ಕುಂತ್ಕೊಂಡ್ಬಿಡ್ತಾರೆ. ಅವ್ರಿಗೂ ಕಂಪ್ನಿ ಬೇಕಲ್ಲ, ಅವರೆಲ್ಲ ಓಡಾಡ್ತಿರ್ತಾರೆ. ಅಲ್ಲಿ ಯಾವುದೋ ಶಾಖಿಗೆ ಹೋಗ್ತಾರೆ, ಅಲ್ಲೆಲ್ಲ ಕುಂತ್ಕೊತಾರೆ, ಅಲ್ಲೇನು ಊಟ ಮಾಡ್ತಾರೆ. ಹಾಗೆ ಆ ಹೊರಗಡೆ ಬಂದರೆ ಅಂಗಡಿಯವರು ಅಲ್ಲೇ ಕನ್ನಡದವರೆಲ್ಲ ವಿಪರೀತ ಇದ್ದಾರೆ. ಸರ್ ನಿಮ್ಮ ಮಗ ಈಗ ಹೋದ ಅಲ್ಲ, ಆ ಪಕ್ಕ ಹೋದ, ನಿಮ್ಮ ಮಕ್ಕಳಿಬ್ಬರು ಹೋದ್ರೆ ಆ ಕಡೆ ಅಂತ ಹೇಳಿದ್ರು. ಆಯ್ತು. ಹಾಗೆ ಅದು ಗ್ಯಾಪ್ ಆಲ್ಸೋ ವರ್ಕ್ಸ್. ನಾವು ಎಷ್ಟೊತ್ತಿಂದ ಮಾತಾಡ್ತಿದ್ವಿ ಗೊತ್ತಾ? 5 ಗಂಟೆ 4:15 ಇವಾಗ ಎಷ್ಟಾಯಿತು? 6:20. ಯಾಕೆ ಹೇಳಿ? ಆ ಅನ್ಯೂನ್ಯತೆಯಿಂದ ಇಲ್ಲಿ ನೀವು ಕೀರ್ತಿಯವರು ಏನು ಮಾತಾಡ್ತಾರೋ ಹೆಂಗೆ ಮಾತಾಡ್ತಾರೋ ಅನ್ನೋ ಅಂಜಿಕೆನೂ ಇಲ್ಲ. ನನಗೆ ಗಣೇಶ್ ಜಿಯವರು ಏನು ಅನ್ಕೊತಾರೋ, ಇದು ಹೇಳಿದ್ರೆ ಏನು ಅನ್ಕೊತಾರೋ, ಅದು ಹೇಳಿದ್ರೆ ಅನ್ನೋ ಭಾವನೆಯೂ ಇಲ್ಲ. ಇಟ್ ಈಸ್ ವಿ ಆರ್ ಟಾಕಿಂಗ್ ಆ್ಯಸ್ ಇಫ್ 40 ವರ್ಷದಿಂದ ಹೆಂಗೆ ಮಾತಾಡ್ತಿದ್ವಿ ಅಲ್ಲಿ ಕಟ್ಟೆ ಮೇಲೆ ಕುಂತ್ಕೊಂಡು ಅದೇ ಮಾತಾಡ್ತಾಯಿದ್ವಿ. ಜ್ಞಾಪಕ ಇದೆ ಎಷ್ಟೋ ಸಾರಿ ಕಾನಿಷ್ಕ ನನ್ನ ಮರದ ಕಟ್ಟೆ ಕೆಳಗಡೆ ಕುಂತ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲೇ ಚಾಮುಂಡೇಶ್ವರಿ ಅಲ್ಲಿ ಫಸ್ಟ್ ಮರ ಅಂತ ಕಟ್ಟೆ. ಕಾನಿಷ್ಕದಲ್ಲಿ ಬಂದರೂ ಒಂದು ಮರದ ಕಟ್ಟೆ ಇತ್ತಲ್ಲ, ಅಲ್ಲೊಂದು ಕಟ್ಟೆ ಕುಂತ್ಕೊಂಡು ನಾನು ಕಣ್ಣಾರೆ ನೋಡಿದ್ದೀನಿ. ಅಲ್ಲಿ ಕಟ್ಟೆ ಮರದ ಹತ್ರ ಒಂದೇನೋ ಮರಳು ತಂದು ಹಾಕಿದ್ದಾರೆ. ನಮ್ಮದು ಅಣ್ಣ ಅವ್ರದ್ದು ಶೂಟಿಂಗ್ ನಡೀತಾ ಇದೆ ಇದು ಒಳಗಡೆ. ಹೊರಗಡೆ ಬಂದರೆ ಅವ್ರ ತಾಯಿ ಆ ಮರಳು ಗುಡ್ಡೆ ಮೇಲೆ ಕುಂತಿದ್ದಾರೆ. ಅವರು ಅವ್ವ ಎಂತ ಏನು ಮಾಡ್ತಿದ್ದೇವ ಇಲ್ಲಿ ಇನ್ನು ಅಥವಾ ಅವ್ರ ಪಕ್ಕದಲ್ಲಿ ಕುಂತ್ಕೊಂಡು ಎಸ್ ಇಷ್ಟು ಮಾತಾಡಿದ್ದೀವಿ. ಬೇರೆ ಏನಾದರೂ ನಿಮ್ಗೆ ಹೇಳಬೇಕು ಅಂತ ಅನಿಸಿದೆ? ಇದು ಈಗ ಮಾತಾಡಿದ್ದಲ್ಲದೆ ಬೇರೆ ಏನೋ ಹೇಳಬೇಕು, ಇದು ಮಿಸ್ ಆಗೋಯ್ತಲ್ಲ ಅಂತ? ಏನಿಲ್ಲ ಬುದ್ಧಿ, ಎಲ್ಲ ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಅದು ಮತ್ತೆ ಫೋರ್ಸ್ ಮಾಡಿದ್ರೆ ಅನ್ನೆಸೆಸರಿಯಾಗಿ ರಿಪೀಟ್ ಆಗ್ಬೋದು. ಅಫ್ಕೋರ್ಸ್ ನೀವು ಎಡಿಟ್ ಮಾಡ್ತೀರ, ಅದು ಬೇರೆ ವಿಷಯ. ಇಲ್ಲ, ನನಗೆ ಅನಿಸಿದ್ದನ್ನೆಲ್ಲ ನಿಮ್ಮ ಹತ್ರ ಮನಬಿಚ್ಚಿ ಮಾತಾಡಿದ್ದೀನಿ ಅಂತ. ಅದು ನನ್ನ ಸಾಂಸಾರಿಕ ವಿಷಯ ಇರ್ಬೋದು, ಇಲ್ಲ ವೃತ್ತಿಪರ ವಿಷಯ ಇರ್ಬೋದು, ಎಲ್ಲವನ್ನೂ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಈಗಲೂ ನಾನು ಶೂಟಿಂಗ್ ಹೋದರೆ ಅಲ್ಲಿ ಬರೋ ಕಿರಿಯ ಕಲಾವಿದರು ಇರ್ಬೋದು, ತಂತ್ರಜ್ಞರಿರ್ಬೋದು, ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಗೌರವದಿಂದ ಮಾತಾಡಿಸ್ತಾರೆ. ಆಮೇಲೆ ಅವ್ರ ಪಾಡ್ಗೆ ಅವ್ರ ಕೆಲಸ, ಅವ್ರ ಫ್ರೆಂಡ್ಸ್ ಸರ್ಕಲ್ ಇರ್ತದೆ, ಅಲ್ಲಿ ನಾವು ನಮ್ಮ ಪಾಡಿಗೆ ಹೋಗೋದು. ಇವಾಗೇನು ಮ್ಯೂಸಿಕ್ ಇದೆ, ಮೊಬೈಲ್ ಮ್ಯೂಸಿಕ್ ಕೇಳಿಕೊಂಡು ಏನುದಾ ಯಾವ ಮೋ ಈಸ್ ಒಂದು ಹಾಡು ಹಾಡಿ ಒಳ್ಳೆ ಗಾಯಕರು ನೀವು. ನಾನು ಯಾವಾಗಲೂ ನಮ್ಮ ಮಿಸ್ಸಸ್ ನನಗೇನಾದರೂ ಇದಾದ ಕಿರಿಕಿರಿ ಆದಾಗ ಇಮಿಡಿಯೇಟಾಗಿ ಹಾಡೋದು. ಅವ್ರ ಕೆಲಸದವ್ರು ಇರಲಿ ಯಾರಿರಲಿ, ನಮ್ಮ ಮಕ್ಕಳೇ ಇರಲಿ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೇ, ಆದರಿಲ್ಲಿ ನಾನು ನಿನ್ನ ಕೈಸರೇ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೇ, ಆದರಿಲ್ಲಿ ನಾನು ನಿನ್ನ ಕೈಸರೇ. ಕೂಡಿ ನಲಿವ ಆಸೆ ಮನದಿ ಮೂಡಿರೇ, ಸುಖವು ಎಲ್ಲಿ ನಾವು ಬೇರೆಯಾದರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಇದು ಆಡ್ತಾ ಇರ್ತೀನಿ. ಇದ್ರದ್ದೊಂದು ಮಜಾ ಏನು ಗೊತ್ತಾ, ನನಗೆ ಕಾರ್ನಲ್ಲಿ ಜೋರಾಗಿ ವಾಲ್ಯೂಮ್ ಕೊಟ್ಟು ಆ ಹಾಡುಗಳ ಜೊತೆಯಲ್ಲಿ ಎಂದೆಂದೂ ನಿನ್ನ ನಮ್ಮ ಹಾಡೋ ಅಭ್ಯಾಸ ಅದು. ಈ ಒಂದು ಸಿಗ್ನಲ್ನಲ್ಲಿ ಇದು ಹಾಡ್ಕೊಂಡು ನಿಲ್ಲಿಸಿದಾಗ ಪಕ್ಕದಲ್ಲಿ ಗಂಡ ಹೆಂಡತಿ ಒಂದು ಕಾರ್ನಲ್ಲಿ ಕುಂತಿದ್ದಾರೆ. ಆ ಹೆಣ್ಮಗಳು ಕೇಳ್ತಾ ಇದ್ದಾರೆ, ಸರ್ ಇಂಥ ಟೆನ್ಷನ್ ಇರೋ ಜಾಮ್ಗಳಲ್ಲಿ ಇಷ್ಟು ಚೆನ್ನಾಗಿ ಆಡ್ಕೊಂಡು ಸಂತೋಷ ನಗನಗ್ತಾ ಇರೋ ಪ್ರಜೆ ನೋಡಿ ನಿಮ್ಮೊಬ್ಬರನ್ನೇ ಸರ್ ಅಂತೆ. ಅನ್ನೋದು ಏನಮ್ಮ ಇದೆ ಟೆನ್ಷನ್ನು? ಏನಿದೆ? ಏನಿಲ್ಲ. ನೀವು ಅರ್ಜೆಂಟಾಗಿ ಹೋಗಿ ಅಲ್ಲಿ ಕುಂತ್ಕೊಂಡ್ರು ಅದೇ ಕೆಲಸ ಮಾಡೋದೆ, ನಿಧಾನಕ್ಕೆ ಹೋಗಿ ಕುಂತರು ಅದೇ ಕೆಲಸ. ಅರ್ಜೆಂಟಾಗಿ ನೀವು ಮನೆಗೆ ಹೋದರೂ ಅದೇ ಸಂಸಾರದ ಚಿಂತೆಗಳೇ, ನೋವುಗಳೇ ಏನು ನಡ್ಕೊಂಡು ಹೋಗ್ತವೆ ಅದ್ರ ಪಾಡಿಗೆ. ಮ್ಯೂಸಿಕ್ ನನ್ನ ಇದರಲ್ಲಿ ಮ್ಯೂಸಿಕ್ ಇಸ್ ಅ ಬೆಸ್ಟ್ ಫ್ರೆಂಡ್. ಅದು ಎದೆ ತುಂಬಿ ಹಾಡಿದ ಭಾವಗೀತೆ ಇರ್ಬೋದು, ಇಲ್ಲ ನಾದಮಯ ಭಕ್ತಿಗೀತೆ ಇರ್ಬೋದು, ಯಾವುದೇ ಇರ್ಬೋದು. ಇಫ್ ಯು ಲವ್, ನೀವೇನು ನಾನೆಲ್ಲಾದರೂ ಶೂಟಿಂಗ್ ಹೋದಾಗ ಸುಮ್ಮನೆ ಕುಂತ್ಕೊಳ್ಳೋವಾಗ ನನ್ನ ನಿನ್ನ ಮನವು ಸೇರಿತು ಅಂದರೆ ಸಾಯಂಕಾಲವರೆಗೂ ಅವರು ಅದೇ ಆಡ್ತಿರ್ತಾರೆ.
ಅಂತೆ ರಿಜಿಸ್ಟರ್ ಆಗಿರ್ತದೆ. ಈ ಸಾಂಕ್ರಾಮಿಕ ರೋಗ ಅಂತ ಬರ್ತಾ ಇತ್ತು. ಪಕ್ಕದಲ್ಲೊಬ್ಬ ಕೆಮ್ಮಿದ್ರೆ ಅವ್ನು ಸಾಯಂಕಾಲ ಕೆಮ್ತಾ ಇರ್ತಾನೆ. ಆ ಥರ ಯು ವಿಲ್ ಎಂಜಾಯ್ ಒಂದು ಆ ಟೈಮ್ ಬಾದ. ನಾನು ಮನೆ ಬಿಟ್ಟರೆ 1 ಗಂಟೆ 1.5 ಗಂಟೆ ಆಗ್ತದೆ ಎಲ್ಲ ಶೂಟಿಂಗ್ ಸ್ಪಾಟ್ ಹೋಗೋಕ್ಕೆ. ಆರಾಮಾಗಿ ಕುಂತ್ಕೊಂಡು ಕೇಳ್ತಾ ಹಾಡ್ಕೊಂಡು ಇದ್ದರೆ ಟೈಮೇ ಗೊತ್ತಾಗೋಣ. ಇವಾಗ ಮೊದಲೆಲ್ಲ ಸ್ವಲ್ಪ ರಕ್ತ ಬಿಸಿ ಇದ್ದಾಗ ನಾವು ಬೆಳಿಗ್ಗೆ 10 ಗಂಟೆಗೆ ಶೂಟಿಂಗ್ 9 ಗಂಟೆಗೆ ಹೋದ ತಕ್ಷಣ ನಮ್ದು 11 ಗಂಟೆ ಆಯಿತು 11:30 ಆಯಿತು ನಮ್ಮದು ಶಾರ್ಟ್ ಬರಲಿಲ್ಲ ಅಂದರೆ ಸ್ವಲ್ಪ ಕಿರಿಕಿರಿ ಆಗೋದು. ಯಾಕೆ ಏನಾಯಿತು ನಮ್ಮದು ಶಾರ್ಟ್ ತೆಗೆದು ಹಾಗೆ ಆಗಿದೆ. ಆಮೇಲೆ ರಿಯಲೈಸ್ ಆಗ್ತದೆ, ನೀವು ಹೋದ ತಕ್ಷಣ ತಿಂಡಿ ಕೊಡ್ತಾರೆ, ಹೋದ ತಕ್ಷಣ ಕುಂತ್ಕೊಳ್ಳೋಕೆ ಆಗೋದಿದೆ, ಟೈಮ್ಗೆ ಸರಿಯಾಗಿ ಊಟ ಕೊಡ್ತಾರೆ, ನೀವು ಕೇಳಿದಾಗೆಲ್ಲ ಕಾಫಿ ತಂದು ಕೊಡ್ತಾರೆ. ನೀವು ಯಾಕೆ ಟೆನ್ಷನ್ ತೊಗೋಬೇಕು? ಹಾಡು ಕೇಳ್ಕೊಂಡಿರೋದು. ಅವ್ರು ಯಾವಾಗ ಬಂದು ಸೆಕ್ಯೂರಿಟಿ ಸರ್ ಶಾರ್ಟ್ ರೆಡಿ, ಬನ್ನಿ. ಹೋದ ತಕ್ಷಣ ಒಂದು ಕೆಲಸ ಡೈರೆಕ್ಟರ್ ಸರ್ ಹೇಳಿದ್ದಾರೆ, ಯೂಶ್ವಲಾಗಿ ಯಂಗ್ಸ್ಟರ್ಸು ದೇ ವಿಲ್ ಕಮ್, ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಅಂತ. ಅದೇ ವಿಷಯ ಹೇಳ್ಬಿಡಿ, ಏನು ಸೀನ್ ವಿಷಯ ಕೇಳ್ಬಿಡೋದು. ಆ ಡೈಲಾಗಿ ರೆಡಿ ಇದ್ದರೆ ಒಂದು ಸಾರಿ ಡೈಲಾಗ್ ಓದ್ಬಿಡಿ ಅಷ್ಟೇ ಸರಿ. ಆಮೇಲೆ ಅವ್ರ ಪಡ್ಗವರು ನಮ್ಮ ಪಡ ಅವ್ರು ಯಾವಾಗ ಕರೆದಾಗ ಹೋಗಿ ಆ್ಯಕ್ಟ್ ಮಾಡಿ ಬಂದುಬಿಡೋದು. ಅವರು ಒಪ್ಕೊಳ್ಳೋಕೆ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಅಂದು ಏನಪ್ಪ ಅಂದರೆ, ಒಂದು 9 ಗಂಟೆ ಹಿಂಗೆ ಬರ್ತೀನಿ, 10 ನಿಮಿಷ 15 ನಿಮಿಷ ಈ ಕಡೆ ಆ ಕಡೆ, ಸಾಯಂಕಾಲ ಒಂದು 6:30 6 ಗಂಟೆ ಹಿಂಗೆ ಬಿಟ್ಟು ಕೊಟ್ಬಿಡಿ. ಯಾಕೆ ನನ್ನ ಮನೆ ಸೇರೋದಕ್ಕೆ 1 ಗಂಟೆ ನಾನು ಹ್ಯಾವ್ ಟು ಡ್ರೈವ್ ಬ್ಯಾಕ್ ಅಲೋನ್ ಅಂತ. ಇವಾಗ ಅದು ಕಮ್ಮಿ ಮಾಡಿಬಿಟ್ಟಿದ್ವಿ. ಐ ವಿಲ್ ಆಸ್ಕ್ ದೆಮ್ ಟು ಸೆಂಡ್ ಮಿ ದ ಕಾರ್ ಪಿಕಪ್ ಆ್ಯಂಡ್ ಡ್ರಾಪ್. ಅವ್ರು ಬರ್ತಾರೆ ನಾವು ಸುಮ್ಮನೆ ಮ್ಯೂಸಿಕ್ ಕೇಳ್ಕೊಂಡು ಅದೇನು ಒಳ್ಳೆ ಮೂಡು ಇರ್ತದೆ. ಏನಿಲ್ಲ ಅಂದರೆ ಹೆಣ್ಮಕ್ಳು ಮನೆಯಲ್ಲಿ ಒಂದು ಸುಪ್ರಭಾತ, ವೆಂಕಟೇಶ್ವರ ಸುಪ್ರಭಾತನ ಆನ್ ಮಾಡಿಬಿಟ್ಟು ಕೆಲಸ ಮಾಡಿ ಸುಸ್ತೇ ಆಗೋಲ್ಲ, ಆ ಟೆನ್ಷನ್ನೇ ಬರೋಲ್ಲ. ಮಕ್ಳನ್ನ ಹಾಡು ಕೇಳ್ಕೊಂಡೆ ನಾನು ಇವಾಗ ಇದೇ ಸಾಂಗೇ ಹಾಕ್ಕೊಂಡೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ನೀವು ಹಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನಿಮಗೆ ಸ್ಟ್ರೈನಿಗೆ ಗೊತ್ತಾಗಲ್ಲ ಎಷ್ಟು ದೂರ ಬೇಕಾದ್ರೂ ಡ್ರೈವ್ ಮಾಡೋದು. ನಾನು ನನ್ನ ಹೆಂಡತಿ ಇಬ್ಬರೇ ಡ್ರೈವ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ ಇದರಿಂದ ಗೋವಾದಿಂದ. ಬೆಳಗ್ಗೆ ತಿಂಡಿ ತಿಂದು ಹೊರಟ್ರೆ ಸಾಯಂಕಾಲ ಊಟ ಟೈಮ್ಗೆ ಬ್ಯಾಂಗ್ಳೂರು ಮಧ್ಯದಲ್ಲಿ ಎಲ್ಲೋ ನಿಲ್ಲಿಸಿ ಹೋಟ್ಲ ಹತ್ರ ನಿಲ್ಲಿಸ್ತೀನಲ್ಲ, ಯಾವುದೋ ಒಂದು ಟ್ರಾವೆಲರ್ಸ್ ಬಂಗ್ಲೋ ಅಲ್ಲಿ ಹೋದ್ರೆ ಅವರು ಬನ್ನಿ ಅವ್ರಲ್ಲೇ ಕಿಚನ್ ಅಡುಗೆ ಎಲ್ಲ ಮಾಡಿಕೊಟ್ಟು ಊಟ ಮಾಡಿಕೊಟ್ಟು ಪಾಪ ಅದೊಂದು ಕಲಾವಿದರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಇನ್ನು ಏನು ಇದಿಲ್ಲ. ನೆಮ್ಮದಿ ಇರುವಷ್ಟು ದಿವಸ ಆರೋಗ್ಯವಾಗಿ ಇರಬೇಕು, ಅದೊಂದೇ ಕೇಳ್ಕೊಳ್ಳೋದು ಎಲ್ರಿಗೂ. ಆರೋಗ್ಯ ಭಾಗ್ಯ ಅಂತ. ಸೊ ಥ್ಯಾಂಕ್ ಯು ಜಯಕುಮಾರ್ ಅವರೇ. ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ಏನು ಇನ್ನೊಂದು ಸಾರಿ ಟೈಮ್ ಚೇಂಜ್ ಆಗ್ಬೋದು. ಇವಾಗ ಅದೆಷ್ಟೋ ವರ್ಷಕ್ಕೆ ನಾಮಫಲನೂ ಚೇಂಜ್ ಆಗುತ್ತೆ. ಅದು ಒಂದು ಸಾರಿ ಚೇಂಜ್ ಮಾಡ್ಕೊತಾರೆ, ಒಂದೇನೋ ಒಂದು ಲೆಟ್ರ್ ಹಾಕಿ ಅಂತ ಹೇಳಿದ್ನಲ್ಲ ಆವಲ್ಲ ಆ ಥರ. ಇವಾಗ ಇನ್ನೊಂದು ಥರ ಮಾರ್ಕೆಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಗಲಿ. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು. ಇಟ್ ಈಸ್ ಮೈ ಪ್ಲೆಷರ್ ವರ್ಕಿಂಗ್ ಸ್ಪೀಕಿಂಗ್ ಟು ಯು ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಬಹಳ ದಿವಸಗಳ ಆದಮೇಲೆ ಅವಾಗವಾಗ ನೋಡ್ತಿರ್ತೀವಿ ಟಿ ವಿನಲ್ಲೋ ಇದರ ಗ್ರೂಪಲ್ಲೋ ಇಲ್ಲ ನಿಮ್ಮ ಯೂಟ್ಯೂಬ್ ಇದರಲ್ಲೋ ಅದೇ ಪರ್ಸನಲ್ಲಾಗಿ ಭಾಳ ದಿವಸಗಳಾದಮೇಲೆ ಸಂಸಿದ್ರು ವೆರಿ ಎಂಜಾಯ್ಡ್. ದೇವರು ಚೆನ್ನಾಗಿಟ್ಟಿರಲಿ. ನೀವು ಅವಾಗ ಹೇಗಿದ್ರೋ ಹಾಗೇ ಇದ್ದೀರ. ನಿಮ್ಮ ನಡೆನುಡಿಗಳು ಚೇಂಜ್ ಆಗಿಲ್ಲ, ನಿಮ್ಮ ಆಕಾರನೂ ಚೇಂಜ್ ಆಗಿಲ್ಲ. ಗಾಡ್ ಬ್ಲೆಸ್ ವಿತ್ ಆಲ್ ದ ಹೆಲ್ತ್. ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು.